ದಿನೇ ದಿನೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣಾ ಕಣ ರಂಗೇರುತ್ತಿದ್ದು, ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಪರ ಮಾಜಿ ಸಚಿವ ಸುರೇಶ್ ಕುಮಾರ್ ಮತಯಾಚನೆ ಮಾಡಿದರು. ಗುರುವಾರ ರಾಮನಗರದ ಜಿಲ್ಲಾ ವಕೀಲರ ಸಂಘಕ್ಕೆ ಭೇಟಿ ನೀಡಿದ ಅವರು ಮೈತ್ರಿ ಅಭ್ಯರ್ಥಿಯನ್ನು ಬೆಂಬಲಿಸುವಂತೆ ಮನವಿ ಮಾಡಿದರು. ನಾವು ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಕುಣಿಗಲ್ಲು, ಮಾಗಡಿ ಮತ್ತು ಇವತ್ತು ರಾಮನಗರ ಈ ಕ್ಷೇತ್ರಗಳಲ್ಲಿ ಹೋಗಿ ವಕೀಲರ ಜೊತೆ, ವಿಶೇಷವಾಗಿ ವಕೀಲರ ಸಂಘಕ್ಕೆ ಹೋಗಿ ವಕೀಲರ ಜೊತೆ ಸಂವಾದ ಮಾಡಿ ನಮ್ಮ ಅಭ್ಯರ್ಥಿಯಾದ ಡಾಕ್ಟರ್ ಮಂಜುನಾಥ್ ಅವರ ಪರ ಮತಯಾಚಿಸ್ತಾ ಇದ್ವಿ. ವಿಶೇಷವಾಗಿ ಈ ಕ್ಷೇತ್ರಕ್ಕೆ ಬರೋಕ್ಕೆ ಕಾರಣ ಏನು ಅಂತಂದರೆ ಡಾಕ್ಟರ್ ಮಂಜುನಾಥ್ ಅವರ ವ್ಯಕ್ತಿತ್ವ. ಯಾಕಂದರೆ ರಾಜಕಾರಣಕ್ಕೇನಾದರೂ ಕೂಡ ಜನರಲ್ಲಿ ಒಂದು ಒಳ್ಳೆಯ ಭಾವನೆ ಬರಬೇಕು ಅಂತಂದರೆ ಡಾಕ್ಟರ್ ಮಂಜುನಾಥ್ ಅಂತವರು ಕೂಡ ರಾಜಕೀಯದಲ್ಲಿ ಯಶಸ್ವಿ ಆಗಬೇಕು. ಮತ್ತು ಮಂಜುನಾಥ್ ಅವ್ರದ್ದು ಸಾಧನೆ, ಕೊಡುಗೆ ಎಲ್ಲರ ಕಣ್ಮುಂದೆನೂ ಕೂಡ ಇದೆ. ನಾನು ಹೇಳ್ತಾ ಇದ್ದೆ, ಈಗ ಈ ಚಿನ್ನನ ನಾವು ಹೇಗೆ ನೋಡೋದು ಅಂದರೆ 24 ಕ್ಯಾರೆಟ್ ಇದ್ದರೆ ಒಳ್ಳೆ ಚಿನ್ನ ಅಂತ. ಸೊ ಹಾಗೆ ವ್ಯಕ್ತಿಗಳಲ್ಲಿ ಒಂದು 24 ಕ್ಯಾರೆಟ್ ವ್ಯಕ್ತಿತ್ವ ಇರೋರು ಡಾಕ್ಟರ್ ಮಂಜುನಾಥ್ ಅವರು. ಸೊ ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ಇಲ್ಲಿ ಬರೋಕ್ಕಿಂತ ಮುಂಚೆ ನಾವು HD ಕುಮಾರಸ್ವಾಮಿ ಅವರ ಪರವಾಗಿ ಮಂಡ್ಯ ವಕೀಲರ ಸಂಘಕ್ಕೆ ಹೋಗಿದ್ವು. ಅಲ್ಲಿ ಯದುವೀರವರ ಪರವಾಗಿ ಮೈಸೂರು ವಕೀಲರ ಸಂಘಕ್ಕೆ ಹೋಗಿದ್ವು. ನಿನ್ನೆ ತುಮಕೂರು, ಚಿತ್ರದುರ್ಗ, ಹುಬ್ಬಳ್ಳಿ ಅಲ್ಲೆಲ್ಲ ಹೋಗಿದ್ವು. ಒಟ್ಟಾರೆ ರಾಜಕೀಯ ವಾತಾವರಣ ಮತ್ತು NDA, JDS ಮತ್ತು BJP ಕಾರ್ಯಕರ್ತರ ಉತ್ಸಾಹ ನೋಡಿದಾಗ ವಿಶ್ವಾಸ ಬಂದಿದೆ, ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಬಾರಿ ಜನ ಇಡೀ ದೇಶ ಗಮನಿಸ್ತಾ ಇರುವ, ಅಪೇಕ್ಷಿಸ್ತಾ ಇರುವ, ನಿರೀಕ್ಷಿತ ಸಂದೇಶ ಇಲ್ಲಿನ ಮತದಾರರು ಕೊಡ್ತಾರೆ ಅಂತ ವಿಶ್ವಾಸ ಇದೆ. ಈಗ ಯಾರಿಗೆ ವಾಸ್ತವ ಸಂಗತಿಗಳ ಆಧಾರದ ಮೇಲೆ ವೋಟ್ ಕೇಳಕ್ಕೆ ಬರೋದಿಲ್ಲ, ವೋಟ್ ಕೇಳಕ್ಕೆ ಆಗೋದಿಲ್ಲ, ಯಾರಿಗೆ ರಾಜಕೀಯವಾಗಿ ಮತ್ತು ಬೇರೆ ಬೇರೆ ರೀತಿಯ ಅಭದ್ರತೆ ಕಾಣ್ತದೆ, ಅವರು ಈ ಕಾಸು, ಆಮಿಷ, ಬೆದರಿಕೆ, NOC ಕೊಡಲ್ಲ, ಇದಕ್ಕೆ ಶರಣಾಗ್ತಾರೆ. ಜನ ಇವತ್ತು ಭಾಳ ಬುದ್ಧಿವಂತರಾಗಿದ್ದಾರೆ. ಈ ರೀತಿ ಆಮಿಷಗಳನ್ನೆಲ್ಲ ತಿರಸ್ಕರಿಸಿ ಅವರು ತಮ್ಮ ಇಚ್ಛೆಯನ್ನು, ಸದುದ್ದೇಶವನ್ನು ಪ್ರಕಟ ಮಾಡ್ತಾರೆ. ಮತ್ತು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಭಾಳ ಹಿಂದೆ ಗಾದೆ ಇದೆ. ಯಾವುದೋ ದುಡ್ಡು ಎಲ್ಲೋ ಚೆಲ್ತಾರೆ. ಆದರೆ ಮತದಾರರು ಭಾಳ ವಿವೇಚನೆ ಬಂದಿದೆ. ನನ್ನ ಮಕ್ಕಳ, ನನ್ನ ಮೊಮ್ಮಕ್ಕಳ ಮುಂದಿನ ದಿನಗಳಿಗೆ ಎಂಥ ವಾತಾವರಣ ಇರಬೇಕು ಅಂತ ಅವ್ರು ಚೆನ್ನಾಗಿ ಗ್ರಹಿಸಿದ್ದಾರೆ. ನೀವು ಸ್ವಲ್ಪ ಹಿಂದಿನ ಲೋಕಸಭಾ ಫಲಿತಾಂಶಗಳನ್ನೆಲ್ಲ ನೀವು ನೋಡ್ತಾ ಬಂದರೆ, ಗೆದ್ದ ಅಭ್ಯರ್ಥಿಗೆ, ಸೋತ ಅಭ್ಯರ್ಥಿಗೆ ಮತಗಳ ವ್ಯತ್ಯಾಸ ನೋಡಿ. ಇಲ್ಲಿ 4 ಅಂಶಗಳಿದೆ. ಮೊದಲನೇ ಅಂಶ BJPದು, JDSದು ಇರುವ ವೋಟ್ಗಳ ಪ್ರಮಾಣ. ಎರಡನೇದು ಮೋದಿಯವ್ರ ಬಗ್ಗೆ ಇರುವ ಅಪಾರವಾದ ಒಂದು ವಿಶ್ವಾಸ. ನಾಲ್ಕನೇದು ಮಂಜುನಾಥ್ ಅವರ ಜನಸೇವೆ ಬಗ್ಗೆ ಜನಕ್ಕೆ ಇರುವ ಒಂದು ಗೌರವ. ಐದನೇದು ಈ ಕ್ಷೇತ್ರದಲ್ಲಿ ನಾವು ಕಾಣ್ತಾ ಇರುವ ಒಂದು ಅಟ್ಟಹಾಸ ಏನಿದೆ, ರಾಜಕೀಯ ಅಟ್ಟಹಾಸ, ಅದರ ವಿರುದ್ಧ ಜನತೆಗೆ ಇರುವ ಒಂದು ಸಾತ್ವಿಕ ಆಕ್ರೋಶ. ಈ 4 ಸಂಗತಿಗಳ ಪರಿಣಾಮವಾಗಿ ರಾಜಕೀಯಕ್ಕೆ ಭಾಳ ಹೊಸಬರಾಗಿರೋದೇ ಮಂಜುನಾಥ್ ಅವರ ಒಂದು ಪ್ಲಸ್ ಪಾಯಿಂಟ್. ಅವರ ರಾಜಕಾರಣಿ ಥರ ನೋಡೋದಿಲ್ಲ, ಸಮಾಜ ಸೇವಕ, ಸಮಾಜನ ನಿರ್ಮಾಣ ಮಾಡುವ ಒಬ್ಬ ವ್ಯಕ್ತಿ ಅಂತ ಜನ ಇವತ್ತು ನೋಡ್ತಾ ಇದ್ದಾರೆ. ಮತ್ತು ಬೇರೆಯವರು ಹೇಳ್ಕೋಬೇಕು ಸಾಧನೆ, ಮಂಜುನಾಥ್ ಅವರ ಸಾಧನೆನೇ ಎಲ್ಲರಿಗೂ ಕೂಡ ಗೊತ್ತು. ಸೊ ಈ ದೃಷ್ಟಿಯಿಂದ ಅವ್ರ ರಾಜಕೀಯಕ್ಕೆ ಹೊಸಬರಿದ್ದರೂ ಕೂಡ ಅವರ ಹೆಸರು ರಾಜಕೀಯಕ್ಕೆ ಹೊಸದಲ್ಲ. ನೋಡಿ, ಇಷ್ಟು ವರ್ಷಗಳು ಕೂಡ ಅವ್ರು ಯಾರು ಅಳಿಯ ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ, ತೋರಿಸ್ಕೊಳಕ್ಕೆ ಹೋಗಲಿಲ್ಲ. ಅವರೊಬ್ಬರು ವೃತ್ತಿಪರ ವೈದ್ಯರಾಗಿ, ಅಂತಃಕರಣದಿಂದ ಕೂಡಿದ ವೈದ್ಯರಾಗಿ ಅವರು ಕಾರ್ಯ ಮಾಡಿದ್ದಾರೆ. ಸೊ ನನಗೆ ಇದೆಲ್ಲ ನೋಡಿದಾಗ, ಇದನ್ನೆಲ್ಲ ಅಸೆಸ್ಮೆಂಟ್ ಮಾಡಿದಾಗ, ಜನರ ಹತ್ರ ಹೋದಾಗ, ಭೇಟಿ ಮಾಡಿದಾಗ ವಿಶ್ವಾಸ ಇದೆ, ಇಡೀ ಕ್ಷೇತ್ರ, ಇಡೀ ದೇಶ ಗಮನಿಸ್ತಾ ಇರೋ ಕ್ಷೇತ್ರ ಅಂದರೆ ಇವತ್ತು ಬೆಂಗಳೂರು ಗ್ರಾಮಾಂತರ. ಇಲ್ಲಿಂದ ಮೊದಲನೆಯ ದೊಡ್ಡ ವಿಜಯದ ಸುದ್ದಿ ಬೆಂಗಳೂರು ಗ್ರಾಮಾಂತರದ ಬರುತ್ತೆ ಅಂತ ನನಗೆ ವಿಶ್ವಾಸ ಇದೆ.